ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ರು ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಶಂಕರ ಕಿಚನಲ್ಲಿ ತಿಂಡಿ ರೆಡಿ ಮಾಡೋಕ್ಕೆ ಅಂತ ಈರುಳ್ಳಿ ಕಟ್ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಗೌರಿ ಬಂದು ಹಗ್ ಮಾಡ್ಕೋತಾ ಇರ್ತಾಳೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದರೆ ಅಮ್ಮಿಯವರೇ ಅಂತ ಅನ್ಬೇಕಾದ್ರೆ, ಅಲ್ಲ ಶಂಕರ ಅವರು ಏನು ಕಳ್ತಾ ಇದ್ದೀರಾ ಅಂತ ಆದಾಗ, ಇದು ಕಣ್ಣೀರಲ್ಲ, ಇದು ಪನ್ನೀರು. ಚಿನ್ನದಂತ ಹೆಂಡ್ತಿ ಇರಬೇಕಾದ್ರೆ ನನಗೇನಕ್ಕೆ ಕಣ್ಣೀರು ಅಂತ ಸಾಂಗ್ ಆಡ್ತಾ ಇರಬೇಕಾದ್ರೆ ಸುಮ್ಮನೆ ಇರ್ರಿ, ನನಗೆ ಅದು ಗೊತ್ತು, ಇದು ನಮ್ಮ ಅಣ್ಣವ್ರ ಹಾಡು ಅಂತ ಅಂದಾಗ, ಅದಕ್ಕೆ ಈ ಅಣ್ಣ ಆಡ್ತಾ ಇರೋದು ಅಂತ ಅಂದಾಗ, ಏನು ಹೇಳ್ತಿದ್ದೀರಾ ಅಂತ ಇರ್ತಾಳೆ. ಏನಿಲ್ಲ, ಬೇಗ ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ಈ ಕಡೆ ಪನ್ನೀರು ಹಾಗೆ ಬಜ್ಜಿ ಪ್ರತಿಯೊಂದು ತಿಂಡಿನೂ ರೆಡಿ ಮಾಡಿದ್ದೀನಿ, ತಿನ್ನಿರಂತೆ ಅಂತ ಅಂದಾಗ, ನಾನು ಆಲ್ರೆಡಿ ಕೆಲಸ ಎಲ್ಲ ಮುಗಿಸಿ ಬಂದಿದ್ದೀನಿ ಶಂಕರ ಅವರೇ, ನನಗೇನು ಗೊತ್ತಾ ಬೇಜಾರಾಗ್ತಿರೋದು, ನಾನು ಕೆಲಸಕ್ಕೆ ಹೋಗೋ ಸ್ಟಾರ್ಟ್ ಮಾಡಿದಾಗಿಂದ ನೀವೇ ತಿಂಡಿ ಅಡುಗೆ ಎಲ್ಲ ಮಾಡ್ತೀರಾ, ಆಫೀಸಿಗೂ ಸಹ ನೀವೇ ತಂದು ಕೊಡ್ತೀರಾ, ನನಗಿದನ್ನೆಲ್ಲ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನನಗೆ ನಿಮ್ಮನ್ನು ನೋಡಿದರೆ ಪಾಪ ಅಂತ ಅನ್ನಿಸ್ತಿದೆ, ಅದಕ್ಕೂ ನೀವು ಗಂಡಸರಾಗಿ ಇಂಥ ಕೆಲಸ ಎಲ್ಲ ಮಾಡಬಾರ್ದು ಅಂತ ಅಂದಾಗ, ಯಾಕೆ ಅಮ್ಮಿಯರೇ ಈ ರೀತಿ ಹೇಳ್ತೀರಾ, ನಾನು ಕೆಲಸ ಮಾಡ್ತಿರೋದು ನನ್ನ ಅಮ್ಮಿಯವ್ರಿಗೋಸ್ಕರ. ಹಿಂದಿನ ಕಾಲದಲ್ಲೆಲ್ಲ ಗಂಡಂದಿರು ಕೆಲಸಕ್ಕೆ ಹೋದಾಗ ಹೆಂಡ್ತಿದ್ರು ಎಷ್ಟು ಕೆಲಸ ಮಾಡಿ ಸೇವೆ ಮಾಡ್ತಿದ್ರು, ಇವಾಗ ನಮ್ಮ ಮನೇಲಿ ನೀವು ಹೋಗ್ತಿದ್ದೀರಾ, ಅದಕ್ಕೆ ನಾನು ಈ ರೀತಿ ಕೆಲಸ ಮಾಡ್ತಿದ್ದೀನಿ, ಅದರಲ್ಲೇನು ಬೇಜಾರಿದೆ ಅಂತ ಹೇಳ್ತಾ ಇರ್ತೀನಿ. ನಿಮ್ಮಂಥ ಗಂಡನ ಪಡೆಗೆ ನಾನು ಸಿಕ್ಕಾಪಟ್ಟೆ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಸರಿ 5 ನಿಮಿಷ ನಾನೆಲ್ಲ ತಿಂಡಿ ಮಾಡ್ಕೊಂಬರ್ತೀನಿ, ನೀವು ಹೋಗಿರಿ ಅಂತ ಅಂದಾಗ, ಕೆಲವೊಂದು ಕಾಲ್ಸ್ ಇದೆ ಅದನ್ನು ಅಟೆಂಡ್ ಮಾಡಿ ಬರ್ತೀನಿ ಅಂತ ಗೌರಿ ಹೋಗ್ತಿದ್ರೆ, ಇನ್ನೊಂದು ಕಡೆ ಮನೆ ಕೆಲಸ ಮಾಡೋ ಹುಡುಗ ಬರ್ತಾನೆ. ಅಣ್ಣಾರಿ ಏನು ಮಾಡ್ತಿದ್ದೀರಿ, ಬಜ್ಜಿ ಬೋಂಡ ಏನಾದರೂ ಮಾಡ್ತಿದ್ದೀರಿ ಅಂದರೆ ನನಗೊಂದೆರಡು ಕೊಡ್ರಿ ಅಂತ ಅಂದಾಗ, ಎಲ್ಲನೂ ಕೊಡ್ತೀನಿ, ಒತ್ತರನೇ ಇದ್ದು ಏನೇನು ಕೆಲಸ ಮಾಡಿದೆ ಹೇಳು ಅಂತ ಹೇಳ್ತಾ ಇರಬೇಕಾದ್ರೆ, ಅಷ್ಟೊತ್ತಿಗೆ ಭೂವಿಗೊಂಡ ಬರ್ತಾರೆ. ಭೂವಿ ಬಂದು ಹೇಳ್ತಾ ಇರ್ತಾಳೆ, ಅಪ್ಪ ಈ ಅಂಕಲ್ಗೆ ಏನು ತಿಂಡಿ ಕೊಡಬೇಡಿ, ಯಾಕೆ ಅಂತಂದರೆ ಬರೀ ಮಲಗಿದ್ದಾರೆ ಹೊರತು ಏನು ಕೆಲಸ ಮಾಡಿಲ್ಲ ಅಂತ ಅಂದಾಗ, ಯಾಕ್ಲಾ ಅಂತ ಶಂಕರ ಬೈತಾ ಇರ್ತಾನೆ. ಈ ಮನೆಗೆ ಬಂದು ಅಡ್ಜಸ್ಟ್ ಆಗಬೇಕಲ್ಲಣ್ಣ, ಅದಕ್ಕೆ ಇನ್ನೂ ನಾನೇನು ಕೆಲಸ ಮಾಡ್ತಿಲ್ಲ ಅಂತ ಆ ಮನೆ ಕೆಲಸವನ್ನು ಹೇಳ್ತಿರ್ಬೇಕಾದ್ರೆ, ಬಂದಿರತ್ತೆ ಮನೆ ಕೆಲಸ ಮಾಡೋಕ್ಕೆ ಅಂತದ್ರಲ್ಲಿ ಈ ಮನೆ ಬೇರೆ ನಿನಗೆ ಅಡ್ಜಸ್ಟ್ ಆಗಬೇಕಂತ ಬೈತಾ ಇರ್ತಾನೆ. ಹಾಗೆ ಒಂದು ಕಡೆ ಮೊದಲು ಕೆಲಸ ಮಾಡ್ಬೋಗಲ್ಲ, ಆಮೇಲೆ ಬಜ್ಜಿ ಬೋಂಡ ಎಲ್ಲ ಕೊಡ್ತೀನಿ ಅಂತ ಕಳಿಸ್ತಿರ್ಬೇಕಾದ್ರೆ, ಭೂವಿ ಮತ್ತು ಗುಂಡನಿಗೆ ಇವನು ಯಾವ ರೀತಿ ಕೆಲಸ ಮಾಡ್ತಾನೆ ಅಂತ ನೀವಿಬ್ರು ನೋಡ್ಕೊಬೋಗಿ, ಅಷ್ಟೊತ್ತಿಗೆ ತಿಂಡಿ ರೆಡಿ ಮಾಡ್ತೀನಿ ಅಂತ ಕಳಿಸ್ತಾ ಇರ್ತಾನೆ. ಹಾಗೆ ಒಂದು ಕಡೆ ವಿಜಯ್ ತುಂಬ ಟೆನ್ಷನ್ ಮಾಡ್ಕೊಂಡು ಶಂಕರ ಅಂತ ಕೂತ್ಕೊಂಡು ಬರ್ತಿರ್ಬೇಕಾದ್ರೆ, ಏನಾಯಿತು, ಯಾಕೆ ಮೇಡಮ್ ಈ ರೀತಿ ಟೆನ್ಷನಿಂದ ಬರ್ತಿದ್ದೀರಾ ಅಂತ ಅಂದಾಗ, ಸಿಟಿ ಮಧ್ಯದೊಳಗೆ ಒಂದು PG ಹಾಸ್ಟೆಲ್ ಇತ್ತಲ್ಲ, ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ಸುಟ್ಟೋಗಿದೆ, ಸದ್ಯಕ್ಕೆ ಅದರೊಳಗಡೆ ಇರೋರಿಗೆ ಯಾರಿಗೂ ಏನೂ ಆಗಿಲ್ಲ, ಆದರೆ 4 ಜನಕ್ಕೆ ಏಟಾಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ, ಶಂಕರನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರುತ್ತೆ. ಹಾಗೆ ಆದರೆ ಹಿಂದಿನ ದಿನ ಈ ಕಡೆ ರಿಪೋರ್ಟರ್ ಸಿಕ್ಕಿ, ಶಿವರುದ್ರಪ್ಪ ಮತ್ತು ರುದ್ರ ಈ ಥರ ಪ್ಲಾನ್ ಮಾಡ್ಕೊಂಡಿದ್ದಾರೆ, PGಗೆ ಶಾರ್ಟ್ ಸರ್ಕ್ಯೂಟ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ, PGಲಿರೋ ಹಾಸ್ಟೆಲ್ ಮಕ್ಕಳೆಲ್ಲ ಸತ್ತೋಗ್ಬೇಕು ಅಂತ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ ಮಾತೆಲ್ಲ ಈ ಕಡೆ ಶಂಕರನ್ಗೆ ನೆನಪಾಗ್ತಾ ಇರುತ್ತೆ. ಹಾಗೆ ಶಂಕರ್ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ಆ ರಿಪೋರ್ಟರ್ ಹೇಳಿದ ಕರೆಕ್ಟು, ಆದರೆ ನಾನೇ ನೆಗ್ಲೆಕ್ಟ್ ಮಾಡಿಬಿಟ್ಟೆ, ಆದಷ್ಟು ಬೇಗ ಅವನನ್ನು ಮತ್ತೆ ಹುಡುಕಿ ಇನ್ನೇನಾದರೂ ಇನ್ಫಾರ್ಮೇಷನ್ ಇದೆಯಾ ಕಲೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು, ಸದ್ಯ ಬೇರೆ ಯಾರಿಗೂ ಏನೂ ತೊಂದರೆ ಆಗಿಲ್ವಲ್ಲ ಬಿಡಿ, ಅಮ್ಮಿಯವರೆಲ್ಲಿ ಅಂತ ಅಂದಾಗ, ಡಿಪಾರ್ಟ್ಮೆಂಟಿಂದ ಕಾಲ್ಸ್ ಬಂದಿತ್ತು, ಇಮ್ಮಿಡಿಯೇಟ್ಲಾಗಿ ಆ ಸ್ಪಾಟಿಗೆ ಹೋಗ್ಬೇಕಂತ ಹೇಳಿದರು, ಅದಕ್ಕೆ ಹೋಗ್ತಾ ಇದ್ಲು, ನನಗೆ ಈ ವಿಷಯನ ಹೇಳಕ್ಕೆ ಹೇಳಿದ್ಲು, ನಿಮಗೆ ನಾನು ಹೇಳ್ತಾ ಇದ್ದೀನಿ ಅಂತ ವಿಜಯ್ ಹೇಳ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಅಣ್ಣ ಗ್ಯಾಂಗ್ನ ಕಟ್ಕೊಂಡು ಬರ್ತಾನೆ. ಹಾಗೆ ರಿಪೋರ್ಟರ್ನ ಅವರೆಲ್ಲರೂ ಕರ್ಕೊಬಂದಾಗ, ಕಣ್ಣಿನ ಬಟ್ಟೆ ಬಿಚ್ಚರು ಅಂತ ಅಂದಾಗ, ಕಣ್ಣಿನ ಬಟ್ಟೆ ಬಿಚ್ಚಿದ ತಕ್ಷಣ ಈ ರಿಪೋರ್ಟರ್ಗೆ ಸಿಕ್ಕಾಪಟ್ಟೆ ಖುಷಿಯಾಗಿ, ಅಣ್ಣ ನೀವಾ, ನನಗೆ ಗೊತ್ತಿತ್ತು, ಖಂಡಿತ ನೀವು ನನ್ನನ್ನು ಕರ್ಸ್ಕೊತೀರಾ ಅಂತ ಗೊತ್ತಿತ್ತು ಅಂತ ಅಂದಾಗ, ಅದೆಲ್ಲ ಬಿಡ್ಲಾ, PGಗೆ ಯಾರೆಲ್ಲ ಬೆಂಕಿ ಇಟ್ಟಿದ್ದು ಅಂತ ಅಂದಾಗ, ಖಂಡಿತ ಬೇಕು ಅಂತಲೇ ಶಿವರುದ್ರಪ್ಪ ಹಚ್ಚಿದ್ದು ಅಂದಾಗ, ನಿನಗಿದೆಲ್ಲ ಗೊತ್ತು ಅಂತ ಅನ್ಬೇಕಾದ್ರೆ, ನಾನು ರಿಸರ್ಚ್ ಮಾಡಿದ್ದೀನೆಲ್ಲ ಕಲೆಕ್ಟ್ ಮಾಡಿದ್ದೀನಿ, ತುಂಬ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಶಂಕರ ಹೇಳ್ತಾ ಇರ್ತಾನೆ, ನೀನು ಯಾರು, ಎಲ್ಲಿಂದ ಬಂದಿದ್ಯಾ, ನೀನು ಹಿಸ್ಟ್ರಿ ಏನು ಬ್ಯಾಕ್ಗ್ರೌಂಡನು ಎಲ್ಲನೂ ಸಹ ತಿಳ್ಕೊಂಡೆ ಕಣೋ, ನಾವು ಇಲ್ಲಿಗೆ ಎತ್ತಕೊಂಡು ಬಂದಿರೋದು, ನಿಂದೇನಂತ ನ್ಯೂಸ್ ರಿಪೋರ್ಟರ್ ಚಾನಲ್ ಅಲ್ಲ ಅಂತ ಏನು ಹೈಕಮಾಂಡು ಚಾನಲ್ ಎಲ್ಲ ಬಿಡು ಅಂತ ಹೇಳ್ತಾ ಇದ್ರೆ, ರಿಪೋರ್ಟರ್ಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮರಿನಿಂದ ಪೊಗಳು, ಎಲ್ಲಿಂದ ನಿನಗೆ ಇನ್ಫಾರ್ಮೇಷನ್ ಸಿಕ್ತು, ಈ ನೆಟ್ವರ್ಕ್ ಎಲ್ಲಿಂದ ಸಿಕ್ತು, ಹೇಳ್ತಿ ಇಲ್ವಾ ಅಂತ ಎಲ್ಲ ಹೊಡಿತಿರ್ಬೇಕಾದ್ರೆ, ಅಣ್ಣ ಪ್ಲೀಸ್ ಹೊಡಿಬೇಡಿ ಆಯಿತಾ, ನಿಜನೇ ಹೇಳ್ತಾ ಇದ್ದೀನಿ, ನಾನು ರಿಸರ್ಚು ಮಾಡಿಲ್ಲ, ಎಲ್ಲಿಗೂ ಹೋಗಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಲ್ಲ, ಯಾವುದೋ ಒಂದು ಹುಡುಗಿ ರೋಡಲ್ಲಿ ಬಂದು ಈ ರೀತಿ ಇನ್ಫಾರ್ಮೇಷನ್ ಕೊಟ್ಲು ಅಂತ ಅಂದಾಗ ಶಂಕರನಿಗೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಯಾರು ಅವಳು ಅಂತ ಅನ್ಬೇಕಾದ್ರೆ, ಯಾರು ಅಂತ ನನಗೂ ಗೊತ್ತಿಲ್ಲಣ್ಣ, ಶಿವರುದ್ರಪ್ಪ ಮನೇಲಿ ಇಷ್ಟು ದಿನ ಇದ್ಲಂತೆ, ನೊಂದು ಬೆಂದು ಸಾಕಾಗಿ ಇನ್ಯಾರ ಮೇಲೂ ಆಶ್ರಯ ಕೇಳ್ಕೊಂಡಿದ್ದಾಳಂತೆ, ಡೈರೆಕ್ಟಾಗಿ ನಾನೇ ಲೆಟ್ರ್ ಬರೆದೆ, ಅಣ್ಣ ನಂಬ್ತಾರೆ ಇಲ್ಲೋ ಗೊತ್ತಿಲ್ಲ ಅಂದ್ಬಿಟ್ಟು ನನ್ನ ಮೂಲಕ ಪತ್ರದಲ್ಲಿ ಬರೋಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಣ್ಣ ಅಂತ ಅಂದಾಗ, ಇವನು ಯಾರಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಅಣ್ಣ, ನಿಮ್ಮ ಮೇಲೆ ಬ್ರೇಕಿಂಗ್ ನ್ಯೂಸ್ ಬರಬೇಕಂತ ತುಂಬ ಹುಚ್ಚಿತ್ತು, ಹಾಗೆ ಡೈರೆಕ್ಟಾಗಿ ನಿಮ್ಮನ್ನು ಮೀಟ್ ಮಾಡ್ಬೇಕನ್ನೋ ಆಸೆ ಇತ್ತು, ಅದಕ್ಕೋಸ್ಕರ ನಾನೇ ಸುಳ್ಳು ಹೇಳಿದೆ ಅಂತ ರಿಪೋರ್ಟರ್ ಹೇಳ್ತಾ ಇರ್ತಾನೆ. ಹಾಗೆ ಅಣ್ಣ, ನಮಗೆ ಇನ್ನೊಂದು ಕಡೆ ನ್ಯೂಸ್ ಸಿಕ್ಕಿದೆ ಅಂತ ಅಂದಾಗ, ಅದೇನು ಹೇಳು ಅಂತ ಅನ್ಬೇಕಾದ್ರೆ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷದನ್ನೆಲ್ಲ ಅವನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ರುದ್ರ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಅಂದಾಗ, ಶಂಕರನಿಗೆ ಟೆನ್ಷನ್ನು ಜಾಸ್ತಿ ಆಗ್ತಿರುತ್ತೆ. ಸರಿ ಆಯಿತು, ಇನ್ಫಾರ್ಮೇಷನ್ ಕೊಟ್ಟಾಯ್ತಲ್ಲ, ಇಲ್ಲಿಂದ ತೊಲಗು ಅಂತ ಹೇಳ್ತಾ ಇರ್ತಾನೆ.
ಹಾಗೆ ಕಣ್ಣಿಗೆ ಬಟ್ಟೆ ಕರ್ಕೊಂಡು ಹೋಗ್ರು. ಹಾಗೆ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಹುಡುಗಿನ ಕರ್ಕೊಬಾ ಅಂತ ರಿಪೋರ್ಟರ್ಗೆ ಹೇಳಿ ಕಳಿಸ್ತಿರ್ಬೇಕಾದ್ರೆ ಈ ಕಡೆ ಕೋಳಿ ಚುರುಮರಿ ಅಣ್ಣ ಅಂಥ ಹುಡುಗಿ ಯಾರಿರ್ಬೋದು, ಶಿವರುದ್ರಪ್ಪನಿಂದ ನೊಂದು ಬೆಂದು ಬೇರೆಯವ್ರ ಮನೇಲಿ ಆಶ್ರಯ ಪಡ್ಕೊಂಡಿರೋ ಹುಡುಗಿ ಯಾರು ಅಂತ ಅನ್ಬೇಕಾದ್ರೆ ನಾನು ನಮ್ಮನೆಯವ್ರು ಮಾತ್ರ ಕಷ್ಟಪಡ್ತಿದ್ದಾರೆ ಅಂತ ಅಂದ್ಕೊಂಡೆ, ಈ ನನ್ನ ಮಕ್ಕಳಿಂದ ಇಡೀ ಊರು ಜನಗಳು ಹೆಣ್ಮಕ್ಳೆಲ್ಲರೂ ಸಹ ನರಳ್ತಾ ಇದ್ದಾರೆ ಅಂತ ಶಂಕರ ಹೇಳ್ತಾ ಇರ್ತಾನೆ. ಹಾಗೆ ಇವತ್ತು ಹೇಳಿದ ಘಟನೆ ಏನಾದ್ರು ನಿಜ ಆದರೆ ಏನು ಮಾಡೋದಂತ ಅಂದಾಗ, ನಿಜ ಏನಾದರೂ ಆಯಿತು ಅಂತಂದರೆ ಆ ಹುಡುಗಿನ ಇಲ್ಲಿ ಕರೆಸ್ಕೊಳ್ಳೋಣ, ನಮ್ಮ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ಶಂಕರ ಹೇಳ್ತಾ ಇರ್ತಾನೆ. ಹಾಗೆ ಶತ್ರುಗಳಿಂದ ಕಾಪಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಆ ಶಿವರುದ್ರಪ್ಪನಿಂದ ಜನಗಳನ್ನ ಕಾಪಾಡೋಣ, ಮುಂದೆ ಯಾರು ಇರ್ಬೋದು ಆ ಹುಡುಗಿ ಅಂತ ಯೋಚನೆ ಮಾಡೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಹಾಗೆ ಇನ್ನೊಂದು ಕಡೆ ಗೌರಿ ಮೀಟಿಂಗ್ ಕರೆಸಿರ್ತಾಳೆ, ಈ ಕಡೆ DC ಮಾಲಿನಿ ಹಾಗೆ ಹರಿ ಎಲ್ಲನೂ ಕರೆಸಿರ್ಬೇಕಾದ್ರೆ ನೆನ್ನೆ PG ಹಾಸ್ಟೆಲಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಅದು ನೆನೆಸ್ಕೊಂಡು ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ, ಆದರೆ ಯಾರಿಗೂ ಏನೂ ಆಗಿಲ್ವಲ್ಲ ಅದೇನು ಸ್ವಲ್ಪ ಸಮಾಧಾನ ಅಂತ ಅಂದಾಗ, ಬಯೋಮೆಡಿಕಲ್ ಪ್ರಕಾರ ಇದು ಪ್ರೀ ಪ್ಲಾನ್ ಅಂತ ನಮಗೆ ಗೊತ್ತಾಗಿದೆ ಮೇಡಮ್ ಅಂತ ಹರಿ ಹೇಳ್ತಾ ಇರ್ತಾನೆ. ಹಾಗೆ ಯಾವ ರೀತಿ ನ್ಯೂಸ್ ಸಿಕ್ಕಿದೆ ಅಂತ ಅಂದರೆ ಪೆಟ್ರೋಲ್ನ ಹಚ್ಚಿದ್ದಾರೆ, ಹಾಗೆ ಪೆಟ್ರೋಲ್ ಹಚ್ಚಿ ಬೆಂಕಿ ಹಚ್ಬಿಟ್ಟು ಸುತ್ತಮುತ್ತ CCTV ಕ್ಯಾಮ್ರಾದಲ್ಲಿರೋ ವೈರ್ನೆಲ್ಲ ಕಟ್ ಮಾಡಿದ್ದಾರೆ, ಆದರೆ ಯಾವ ಸುಳ್ಳು ಸಹ ಬಿಟ್ಟಿಲ್ಲ ಅಂತ ಆರೇ ಹೇಳ್ತಿದ್ದಾರೆ. ಇಟ್ಸ್ ವೆರಿ ಬ್ಯಾಡ್ ನ್ಯೂಸ್ ಗೌರಿ ಅಂತ. ಹಾಗೆ ಒಬ್ಬ ಗರ್ಲ್ ಆಗಿ ನಿನಗೂ ಏನು ಮಾಡೋಕ್ಕಾಗ್ತಿಲ್ಲ, ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ, ಅಣ್ಣನ ಟೀಮ್ನ ಹುಡುಕಿದ್ದೀನಿ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೆ, ನಾನು ಇಡೀ ಟೀಮ್ನೆಲ್ಲ ಕರ್ಕೊಂಡೋಗಿ ನೀನು ಸೆಲೆಬ್ರೇಟ್ ಮಾಡ್ತಿದ್ದೆ, ಅದೇ ಇಲ್ಲಿ ನೋಡು ಇಲ್ಲಿ ಏನಾಗಿದೆ, ಯಾವ ರೀತಿ ಪರಿಸ್ಥಿತಿ ಜನಗಳು ಬಂದಿದ್ದಾರೆ ಅಂತ DC ಮಾಲಿನಿ ಹೇಳ್ತಾ ಇದ್ರೆ ಈ ಕಡೆ ಹುಡುಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಹರಿನ ನೋಡ್ಕೊಂಡು ಹೇಳ್ತಾ ಇರ್ತಾಳೆ, ನಿಮ್ಮ ಕೈಲಿ ಇದನ್ನು ಪ್ರಿವೆಂಟ್ ಮಾಡೋಕ್ಕಾಗಲಿಲ್ಲ, ಇಟ್ಸ್ ವೆರಿ ಶೇಮ್ ಬ್ಯಾಡ್ ಅಂತ ಅನ್ಬೇಕಾದ್ರೆ, ಎಕ್ಸ್ಕ್ಯೂಸಿವ್ ಮೇಡಮ್ ನಾವು ರೌಂಡ್ಸಿಗೆ ಹೋಗ್ಬೇಕಾದ್ರೆ ಈ ಇನ್ಸಿಡೆನ್ಸ್ ಆಗಿರೋದು, ಅದಕ್ಕೂ ಮುಂಚೆ ನಮಗೆ ಈ ರೀತಿ ಆಗುತ್ತೆ ಅಂತ ನಮ್ಗೆ ಯಾರಾದರೂ ಇನ್ಫಾರ್ಮೇಷನ್ ಕೊಡ್ತಾರಾ ಅಂತ ಹರಿ ಕೂಗಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ, ನನಗೊಂದು ಡೌಟ್ ಏನು ಗೊತ್ತಾ ಹರಿ, ಊರಿಗೇನೋ ತೊಂದರೆ ಆದರೂ ಸಹ ಈ ಅಣ್ಣ ಬಂದು ಕಾಪಾಡಬೇಕಿತ್ತಲ್ಲ, ಆದರೆ ಏನಕ್ಕೆ ಕಾಪಾಡೋಕ್ಕೆ ಬಂದಿಲ್ಲ ಅಂತ ಅಂದಾಗ, ಈ PG ಹಾಸ್ಟೆಲ್ ವಿಷಯ ಅಣ್ಣನಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಕಾಪಾಡೋಕ್ಕೆ ಬಂದಿದೆ ಅಂತ ಹರಿ ಹೇಳ್ತಿರ್ಬೇಕಾದ್ರೆ, ಇಲ್ಲ ನನಗೆ ಯಾಕೋ ಸಿಕ್ಕಾಪಟ್ಟೆ ಡೌಟ್ ಬರ್ತಿದ್ದೆ, ಆ ಶಿವರುದ್ರಪ್ಪನ ಕೈವಾಡ ಜೊತೆ ಇವಂದು ಕೈವಾಡ ಇದೆಯಾ ಅನ್ನೋದೇ ದೊಡ್ಡ ಅನುಮಾನ ಆಗಿದೆ ಅಂತ. ಹಾಗೆ ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ, ಈ ಅಣ್ಣ ಮತ್ತೆ ಶಿವರುದ್ರಪ್ಪ ಇಬ್ರು ಸೇರ್ಕೊಂಡು ಯಾಕೆ ಇಂಥ ಕೆಲಸ ಮಾಡಿರ್ಬಾರ್ದು, ಆ ಜನ್ಮದ ಶತ್ರುಗಳ ಥರ ಆಡ್ತಾರೆ ಹಿಂದೆ, ಆದರೆ ಮುಂದೆ ಅವರಿಬ್ರು ಚೆನ್ನಾಗಿರ್ಬೋದೇನೋ ಅಲ್ವಾ ಅಂತ ಅಂದಾಗ, ಏನು ಹೇಳ್ತಾ ಇದೆಯಾ ಗೌರಿ ಅಂತ ಹರಿ ಕೇಳ್ತಾ ಇರ್ತಾನೆ. ವೆರಿ ಸಿಂಪಲ್ ಹರಿ, ಏನು ಗೊತ್ತಾ, ಬೆಳಗ್ಗೆ ಈ ಕಡೆ ರಾವಣ ಮತ್ತೆ ರಾಮನ್ ಥರ ಇದ್ದು ಸಂಜೆ ಬಂದ್ಬಿಟ್ಟು ರಾಮ ಲಕ್ಷ್ಮಣ ಥರ ಇರ್ಬೋದಲ್ವಾ, ಯಾಕೆಂತಂದರೆ ಶಿವರುದ್ರಪ್ಪನ ಜೊತೆ ಹೋರಾಡಿದ್ದೀನಿ ಅಂತ 3-4 ಸಲ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದೆಲ್ಲ ಸುಳ್ಳಾಗಿರ್ಬೋದಲ್ವಾ, ಅವರಿಬ್ಬರು ಯಾಕೆ ಈ ರೀತಿ ಮಾಡಿರ್ಬಾರ್ದು ಅಂತ ಅನುಮಾನ ಪಡ್ತಾ ಇರ್ತಾಳೆ. ಹಾಗೆ ಈ ರೀತಿ ಅನುಮಾನ ಪಡೋಕ್ಕೆ ಯಾವುದೋ ರೀತಿ ಕ್ಲಾರಿಟಿ ಇಲ್ಲ ಅಲ್ವಾ ಗೌರಿ ಅಂತ ಈ ಕಡೆ DC ಮಾಲಿನಿ ಹೇಳ್ತಾ ಇದ್ರೆ, ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ, ಆವತ್ತು ಮಾಲಿನಿಯವ್ರ ಮೇಲೆ ಅಟ್ಯಾಕ್ ಆದಾಗ ಕಾಪಾಡೋಕ್ಕೆ ನಿನ್ನ ಫ್ರೆಂಡು ಶಿವರಾಜ್ ಅವ್ರು ಬಂದಿದ್ರಲ್ವಾ ಅಂತ ಅಂದಾಗ ಈ ಕಡೆ ಇವನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಹೌದಲ್ವಾ ಬಂದಿದ್ದ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ಕೆಲಸ ಮಾಡಿ ಅವ್ರನ್ನ ಇಲ್ಲಿಗೆ ಕರೆಸಿ ಏನಾದರೂ ಇನ್ಫಾರ್ಮೇಷನ್ ಅಣ್ಣನ ಬಗ್ಗೆ ಅವರು ಕೊಡ್ಬೋದು ಅಂತ ಹೇಳ್ತಾ ಇದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಹಾಗೆ ಟೆನ್ಷನಿಂದ ಯೋಚನೆ ಮಾಡ್ತಾ ಇರ್ತಾನೆ, ಅಯ್ಯೋ ದೇವ್ರಿ ಈ ಇನ್ಸ್ಪೆಕ್ಟರ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ವಲ್ಲಪ್ಪ, ಅಣ್ಣನ ಕಡೆಯವರು ಅಂತ ಅಂದ್ಕೊಂಡೆ, ನಾನು ಏನೋ ಒಳ್ಳೇದಾಯ್ತಲ್ಲ ಅಂತ ಅಂದ್ಬಿಟ್ಟು ಈ ಕಡೆ ಮಾಲಿನಿಗೆ ನನ್ನ ಫ್ರೆಂಡ್ ಅಂತ ಸುಳ್ಳು ಹೇಳ್ದೆ, ಇವಾಗ ನೋಡಿದರೆ ಗೌರಿ ಕರ್ಕೊಬಾ ಅಂತ ಹೇಳ್ತಿದ್ದಾಳೆ, ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಅಣ್ಣನ ಗ್ಯಾಂಗ್ ಎಲ್ಲರೂ ಸಹ ಒಂದು ಕಡೆ ಸೇರ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಕೋಳಿ ಚುರುಮುರಿ ಹೇಳ್ತಾ ಇರ್ತಾರೆ, ಆ ಪತ್ರಕರ್ತ ಹೇಳಿದ್ದು ಸುಳ್ಳು ಅಂತ ನನಗೆ ಅನಿಸ್ತಿದೆ ಅಣ್ಣ, ಬೇಕು ಅಂತ ನಮ್ಮ ಮನಸ್ಸನ್ನು ಡೈವರ್ಟ್ ಮಾಡೋಕೆ ಅವನು ಆ ರೀತಿ ಮಾಡಿದ್ದಾನೆ, ಇಲ್ಲಿ ನೋಡಿ ಈ ರೋಡಲ್ಲಿ ಯಾವ ಜಿಲ್ಲಾ ಪಂಚಾಯತಿ ಯಾವ ಅಧ್ಯಕ್ಷನೂ ಸಹ ಬರ್ತಾ ಇಲ್ಲ, ಇದೆಲ್ಲ ಸುಳ್ಳು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಶಂಕರ ಹೇಳ್ತಾ ಇರ್ತಾನೆ, ಏನು ಗೊತ್ತಾ, ಅವ್ನು ಹೇಳೋದು ಏನಾದರೂ ನಿಜ ಆಯಿತು ಅಂತ ಅಂದರೆ ಖಂಡಿತ ನಾವು ಅವ್ರನ್ನ ಕಾಪಾಡ್ಬೋದು, ಅಕಸ್ಮಾತ್ ಸುಳ್ಳಾಯಿತು ಅಂತ ಅಂದರೆ ಒಂದಿನ ನಿದ್ದೆ ಹೋಗುತ್ತಷ್ಟೇ, ಒಬ್ಬ ಜೀವನ ನಾವು ಹಾಳು ಮಾಡೋದಷ್ಟು ಸುಲಭ ಅಲ್ಲ ಅಂತ ಅಂದಾಗ, ನೀನು ಹಿಂಗೆ ಹೇಳ್ತೀಯ ಅಣ್ಣ, ಸರಿ ನೀವು ಹೇಳ್ದಂಗೆ ನಾವು ಕೇಳ್ತೀವಿ ಅಂತ ಕೋಳಿ ಚುರುಮುರಿ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಶಂಕರನ್ ಫೋನ್ ರಿಂಗ್ ಆಗ್ತಾ, ಹಾಗೆ ನನ್ನ ಅಮ್ಮಿಯವರು ಕಾಲ್ ಮಾಡ್ತಿದ್ದಾರೆ ಅಂತ ಅಂದಾಗ, ಹೇಳಿ ಅಮ್ಮಿಯವರು ಅಂತ ಅಂದಾಗ, ಮಾತಾಡೋ ನಿಮ್ಮಪ್ಪ ಲೈನೇನಿದ್ದಾರೆ ಅಂತ ಭೂವಿ ಕೊಡ್ತಾ ಇರ್ತಾಳೆ. ಹೇಳಿಕಂದ ಇನ್ನೂ ಮಲಗಿಲ್ವಾ ಅಂತ ಅಂದಾಗ, ಅಪ್ಪ ನನಗೆ ನಿದ್ದೆ ಬರ್ತಿಲ್ಲ, ಆದಷ್ಟು ಬೇಗ ಬಾ, ಎಲ್ಲಿದೆ ಅಂತ ಅಂದಾಗ, ಊರೊಳಗಡೆ ಈ ಥರ ಕಾಡನ್ನು ನುಗ್ಗಿದ್ದಾವೆ, ಫಸಲೆಲ್ಲ ಹಾಳು ಮಾಡ್ತವೆ, ಅದಕ್ಕೋಸ್ಕರ ಅವನ್ನ ಇಡೀ ನೈಟೆಲ್ಲ ನಾವು ಕಾಯಬೇಕು, ಇವತ್ತು ಬರಲ್ಲ, ಊಟ ಮಾಡಿ ಮಲಗು ಬಂಗಾರ ಅಂತ ಅನ್ಬೇಕಾದ್ರೆ, ಇಲ್ಲಪ್ಪ ನೀನು ಕತೆ ಅಥವಾ ಹಾಡು ಹೇಳಲೇಬೇಕು ಅಂತ ಭೂವಿ ಆಟ ಮಾಡ್ತಿರ್ಬೇಕಾದ್ರೆ ಗೌರಿನೂ ಆಟ ಮಾಡ್ತಾ ಇರ್ತಾಳೆ. ಹಾಗೆ ತುಂಬ ಖುಷಿಯಿಂದ ಶಂಕರ ಹಾಡಾಡ್ತಿರ್ಬೇಕಾದ್ರೆ, ಬೇಡಪ್ಪ ಬೇಡ, ನಿಮ್ಮ ಹಾಡು ಕೇಳಿ ಕೇಳಿ ನಮಗೆ ಸಾಕಾಗಿದೆ, ನಾವಿಬ್ಬರೇ ಹಾಡು ಆಡ್ಕೊಂಡು ಮಲ್ಕೊಬಿಡ್ತೀವಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾ ಇದ್ರೆ ಇವನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಅಯ್ಯೋ ಅಣ್ಣ ನೀನು ಹಾಡು ಹೇಳಿದ್ರೆ ನಮಗೆ ನಿದ್ದೆ ಬರಲ್ಲ, ಇನ್ನು ಅವ್ರಿಗೆ ನಿದ್ದೆ ಬರುತ್ತೆ ಅಂತ ಅಂದಾಗ, ಮದುವೆ ಆಗಲ್ಲ ನಿಮಗೂ ಗೊತ್ತಾಗುತ್ತೆ ಅಂತ ಈ ಕಡೆ ಶಂಕರ ಬಾಯ್ತಾ ಇರ್ತಾನೆ. ಅಷ್ಟೊತ್ತಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಸಾಯಿಸ್ಬೇಕಂತ ಶಿವರುದ್ರಪ್ಪನ ರೌಡಿಗಳಾದ್ರು ಬಂದು ಅಟ್ಯಾಕ್ ಮಾಡ್ತಾ ಇರಬೇಕಾದ್ರೆ, ಬೇಡಪ್ಪ ದಯವಿಟ್ಟು ನನ್ನ ಸಾಯಿಸ್ಬೇಡಿ ಅಂತ ಆ ಮನುಷ್ಯ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರೆ, ಇನ್ನೇನು ಸಾಯಿಸೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಗನ್ ಶೂಟ್ ಮಾಡಿ ಶಂಕರ ಹತ್ರ ಬರ್ತಾನೆ. ಅಣ್ಣನ ನೋಡಿ ಎಲ್ಲರೂ ಸಹ ಹೆದರ್ಕೊಂಡು ಓಡಾಕ್ತಾ ಇರ್ತಾರೆ. ಹಾಗೆ ಒಂದು ಕಡೆ ಶಂಕರ ಹೇಳ್ತಾ ಇರ್ತಾನೆ, ಆ ಹುಡುಗಿ ಕೊಟ್ಟಿರೋ ಇನ್ಫಾರ್ಮೇಷನ್ನಿಂದ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನ ನಾವು ಕಾಪಾಡ್ಬಿಟ್ಟು ಕಣ್ಣ ಅಂತ ಅಂದಾಗ, ಅಣ್ಣ ಆದಷ್ಟು ಬೇಗ ಹುಡುಗಿನ ನಮ್ಮ ಟೀಮಿಗೆ ಸೇರಿಸ್ಕೊಳ್ಳೋಣ, ಸೇರಿಸ್ಕೊಂಡ ತಕ್ಷಣ ಎಲ್ಲ ಸಹ ಒಳ್ಳೇದಾಗುತ್ತೆ, ಜನಗಳನ್ನ ಕಾಪಾಡ್ಬೋದು ಅಂತ ಅಂದಾಗ ಅಷ್ಟೊತ್ತಿಗೆ ಗಂಗನ್ನ ಮತ್ತು ರಿಪೋರ್ಟರ್ನ ಕರ್ಕೊಂಡು ಅಣ್ಣನ ಕಡೆಯವರು ಬಂದೇ ಬಿಡ್ತಾರೆ.
ಗಂಗನಿಗೆ ಕಣ್ಣು ಮುಚ್ಕೊಂಡು ಕರ್ಕೊಬಂದಿರ್ಬೇಕಾದ್ರೆ ಈ ಕಡೆ ಕೋಳಿ ಚುರುಮರಿ ಅವಳ ಬಾಡಿ ಶೇಪ್ನ ನೋಡಿಬಿಟ್ಟು ಇವ್ರನ್ನೆಲ್ಲೋ ನೋಡಿದ್ದೀವಿ ಅಂತ ಅನಿಸ್ತಿದೆ ಕಣ್ಲ, ಆದರೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಅಂತ ಅಂದಾಗ ನನಗೂ ಅದೇ ರೀತಿ ಅನಿಸ್ತಿದೆ, ಹುಡುಗಿ ಎಲ್ಲೋ ನೋಡಿದ್ದೀವಿ ಅಂತ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಹಾಗೆ ಒಂದು ಕಡೆ ಹನ್ನೊಂದು ಕಡೆ ಗ್ಯಾಂಗ್ ಎಲ್ಲರೂ ಸಹ ರಿಪೋರ್ಟರ್ ಕಣ್ಣಿದ ಬಟ್ಟೆನೇ ಬಿಚ್ಚುತ್ತಾರೆ. ಹಾಗೆ ಗಂಗನ ಕಣ್ಣಿಗೆ ಕಟ್ಟಿದ ಬಟ್ಟೆ ಬಿಚ್ಚಿದ ತಕ್ಷಣ ಗಂಗನ ನೋಡಿ ಈ ಕಡೆ ಶಂಕರನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಆದರೆ ಗಂಗಾ ಮಾತ್ರ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ, ನೀನು ಶಾಕ್ ಆಗಲಿ ಅಂತಲೇ ನಾನು ಬಂದು ಶಂಕರ, ನಾನೇ ಶಿವರುದ್ರಪ್ಪನ ಎಲ್ಲ ವಿಷಯನ ಲೀಕ್ ಮಾಡ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಾಯಿತು, ಆದರೆ ಇದರಿಂದ ಇರೋದು ನೀನು ಅಂತ ನನಗೆ ಯಾವತ್ತೂ ಗೊತ್ತಾಯಿತು ಅಂತ ಹೇಳ್ಕೊತಾ ಇದ್ರೆ ಶಂಕರ ಶಾಕ್ ಆಗಿ ಹಾಗೆ ಅವಳ ಮುಖ ನಾನು ನೋಡ್ತಾ ಇರ್ತೀನಿ. ಹಾಗೆ ಇವ್ರ ಹೆಸರು ಗಂಗಾ ಅಂತ ಅಣ್ಣ, ಇವರೇ ಎಲ್ಲ ನ್ಯೂಸ್ ಕೊಡ್ತಾ ಇರೋದು, ಇವರೇ ಶಿವರುದ್ರಪ್ಪನ ಮನೇಲಿ ಏನೇನಾಗುತ್ತೋ ಅದೆಲ್ಲ ಇನ್ಫಾರ್ಮೇಶನ್ ಕೊಡ್ತಿರೋದು ಅಂತ ಅಂದಾಗ ಗಂಗಾ ಕೈ ಮುಗಿತಾ ಇದ್ರೆ ಈ ಕಡೆ ಶಂಕರನಿಗೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಗಂಗಾ ತನ್ನ ಮನಸ್ಸಲ್ಲಿ ಶಂಕರ ನೋಡಿ ಬೈಕೋತಾ ಇರ್ತಾಳೆ, ಇಲ್ಲಿಗೆ ನೀನೇ ಕರ್ಸ್ಕೊಂಡಿದ್ಯಾ, ಚೆನ್ನಾಗಿ ತಗ್ಲಾಕೊಂಡಿದ್ಯಾ, ನನ್ನ ಕೈ ಸಿಗಾಕೊಂಡಿದ್ಯಾ ಅಂದಮೇಲೆ ಇಲ್ಲಿಂದ ನೀನು ಕಲ್ದಕ್ಕೆ ಸಾಧ್ಯನೇ ಇಲ್ಲ, ನಿಮ್ಮ ಟೀಮ್ ಒಳಗೆ ನಾನು ಬಂದಾಯ್ತು ಅಂತ ಖುಷಿ ಪಡ್ತಾ ಇರ್ತಾರೆ. ಹಾಗೆ ರಿಪೋರ್ಟರ್ ಕೇಳ್ತಾ ಇರ್ತಾರೆ, ಅಣ್ಣ ಏನಾಯ್ತು ಅಣ್ಣ, ಯಾವುದೋ ಆತಂಕದಲ್ಲಿ ಇದ್ರ ರೀತಿ ಕಾಣ್ತಾ ಇದ್ದೀರಲ್ಲ, ಏನಾಯ್ತು, ಇವ್ರನ್ನ ನೋಡಿ ನೀವೇನಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಹಾಗೆ ಒಂದು ಕಡೆ ಇನ್ಸ್ಪೆಕ್ಟರ್ ಹ್ಯಾರಿ ಈ ಕಡೆ ಗೌರಿ ಹತ್ರ ಮಾತಾಡ್ತಾ ಇರ್ತಾನೆ, ಅಲ್ಲ ಗೌರಿ, ನಿನ್ನೆ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಯಾರೊಬ್ರು ಬಂದು ಅಟ್ಯಾಕ್ ಮಾಡಿದ್ರಂತೆ, ಇನ್ಯಾರೊಬ್ರು ಬಂದ್ರು ಕಾಪಾಡಿದ್ರಂತೆ, ಅಲ್ಲ ಇದ್ರ ನಡುವೆ ಏನಾಗ್ತಿದೆ, ನನಗಂತೂ ಎಲ್ಲ ಕನ್ಫ್ಯೂಷನ್ ಆಗ್ತಿದೆ, ನಿನಗೇನಾದ್ರೂ ಗೊತ್ತಾ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಗೌರಿನೂ ಸಹ ಹೇಳ್ತಾ ಇರ್ತಾಳೆ, ನನಗೂ ಒಂದು ಅರ್ಥ ಆಗ್ತಿಲ್ಲ, ಅರಿ ಏನು ಗೊತ್ತಾ, ಫಾರ್ ಎಕ್ಸಾಂಪಲ್ ಈಗ ಮನೆಗೆ ಏನಾದ್ರು ಬೆಂಕಿ ಹತ್ಕೊಂಡಾಗ ನಾವು ಫೈರ್ ಇಂಜಿನ್ಗೆ ಕಾಲ್ ಮಾಡಬೇಕು ಅಂತ ಹೋಗ್ತಾ ಇರ್ತೀವಿ, ಅಷ್ಟೊತ್ತಿಗೆ ಇದ್ದಕ್ಕಿದ್ದಂಗೆ ಮಳೆ ಬಂದು ಬೆಂಕಿನ ಆರಿಸ್ದಂಗಿದೆ, ಆ ರೀತಿಯಾಗಿದೆ ಪರಿಸ್ಥಿತಿ. ಆದರೆ ಇಲ್ಲಿ ಬೆಂಕಿ ಹಚ್ಚಿದವ್ರು ಯಾರು ಅಂತ ಅನ್ಬೇಕಾದ್ರೆ ಬೆಂಕಿ ಹಚ್ಚಿದವ್ರು ಯಾರು ಅಂತ ಗೊತ್ತಿಲ್ಲ, ಆದರೆ ಬೆಂಕಿ ಆರಿಸೋರು ಯಾರು ಅನ್ನೋ ಕೈ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ DC ಮಾಲಿನಿ ಹೇಳ್ತಾ ಇರ್ತಾಳೆ. ಹಾಗೆ ವಾಟ್ ಏನು ಹೇಳ್ತಿದೆ, ನಿನಗೆ ಗೊತ್ತವ್ರು ಯಾರು ಅಂತ ಅಂದಾಗ ನನಗೇನು ಇಡೀ ಊರಿಗೆ ಗೊತ್ತವ್ರು ಯಾರು ಬೇರೆ ಅಲ್ಲ ಅಣ್ಣ ಅಂತ ಅಂದಾಗ ಇವಳಿಗೆ ಶಾಕ್ ಆಗ್ತಿರುತ್ತೆ. ನಿಜ ನಿನಗೇನು ಗೊತ್ತು ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಊರಿನ ಪಂಚಾಯತಿ ಅಧ್ಯಕ್ಷ ಬಂದ್ಬಿಟ್ಟು ನಿಜ ನನ್ನನ್ನು ಖಂಡಿತ ಕಾಪಾಡಿದ್ದು ಅಣ್ಣನೇ ಅಂತ ಅಂದಾಗ ಗೌರಿ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅನ್ನೋದ್ ಕಡೆ ಶಂಕರ ಹೇಳ್ತಾ ಇರ್ತಾನೆ, ನನಗೇನಕ್ಕೆ ಆತಂಕ, ನಿಮ್ಮನ್ನೆಲ್ಲ ನೋಡಿ ನನಗೆ ಆತಂಕ ಇಲ್ಲ, ಕತ್ಲನ್ನು ಬೆಳಗೋ ಸೂರ್ಯನಿಗೆ ಆತಂಕ ಇರಬೇಕು, ಜಗತ್ತನ್ನು ಬೆಳಗೋ ಸೂರ್ಯನಿಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಇವಳಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ನಾವು ಊರಿನ ಜನಗಳಿಗೆಲ್ಲ ಒಳ್ಳೇದು ಮಾಡಬೇಕು ಅಂತ ಬಂದಿದ್ದೀವಿ ಅಂದಮೇಲೆ ನಮಗೇನಕ್ಕೆ ಆತಂಕ, ಖಂಡಿತ ನಮಗೆ ಆತಂಕ ಇಲ್ಲ, ಅಷ್ಟಕ್ಕೆ ಇವಳು ಸಿಕ್ಕಿದ್ಲು ಅಂತ ಅಂದ ಹೇಳ್ತಾ ಇರಬೇಕಾದ್ರೆ ನಾನು ಹೇಳ್ತೀನಿ ಅಂದ್ಬಿಟ್ಟು ಗಂಗಾ ಹೇಳ್ತಾ ಇರ್ತಾಳೆ, ನಾನು ಜೀವನದಲ್ಲಿ ಸಿಕ್ಕಾಪಟ್ಟೆ ತಪ್ಪು ಮಾಡಿದ್ದೀನಿ, ಅದನ್ನು ತಿದ್ಕೊಳ್ಳೋಕೆ ಇವಾಗ ಒಂದು ಒಳ್ಳೆ ಅವಕಾಶ ಸಿಗಿದೆ, ನಾನಿವಾಗ ತುಂಬ ಒಳ್ಳೆಯಲಾಗಿದ್ದೀನಿ, ಹಾಗೆ ತುಂಬ ಪಶ್ಚಾತ್ತಾಪ ಪಡ್ತಿದ್ದೀನಿ ಅಂತ ಅಂದಾಗ ಪಶ್ಚಾತ್ತಾಪ ಏನು ನಾಟಕ ಮಾಡ್ತೀಯಾ, ಅಷ್ಟಕ್ಕೆ ಅವ್ರ ಜೊತೆ ನೀವಿದ್ದೆ, ಇಷ್ಟು ದಿನ ಅವ್ರ ಜೊತೆ ಇದ್ಮೇಲೆ ಏನು ನಾಟಕ ಮಾಡ್ಕೊಂಡು ಇಲ್ಲಿ ಬಂದಿದೆ ಬಿಡು ಅಂತ ಶಂಕರ ಹೇಳ್ತಾ ಇರ್ತೀನಿ. ಈ ಶಂಕರನಾದ್ರೂ ಸತ್ಯ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು ಅಂತ ಅಂದಾಗ ನಿಜ ಹೇಳ್ತೀನಿ, ಶಿವರುದ್ರಪ್ಪ ಅಧಿಕಾರಕ್ಕೆ ಬರೋಕ್ಕೆ ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟೆ, ಅದರಿಂದ ಅವರು ಅಧಿಕಾರಕ್ಕೆ ಬಂದರು, ಏಣಿನ ಮೇಲೆ ತಗೋವರೆಗೂ ಏಣಿ ಯೂಸ್ ಮಾಡ್ಕೊಂಡು ಕೆಳಗಡೆ ದಬ್ಬಕ್ಕಂತ ಬಿಟ್ಬಿಟ್ರು, ಹಾಗೆ ಅವ್ರ ಮಗ ನನ್ನ ಜೊತೆ ಮಿಸ್ಬಿಹೇವ್ ಮಾಡಿಬಿಡ, ಅದಕ್ಕೆ ಬೇಜಾರಾಗಿ ನಾನು ದೂರ ಬಂದ್ಬಿಟ್ಟೆ ಅಂತ ಅಂದಾಗ ಇವಳು ಹೇಳೋದೆಲ್ಲ ನಿಜ ಅಂತ ಅಂದ್ಕೊಂಡು ಶಂಕರ ನಂಬಿ ಅವಳನ್ನ ಅವ್ರ ಟೀಮಿಗೆ ಸೇರ್ಕೊಬಿಡ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.